ಕೊಂಡ ಮಹಾನುಭಾವರಾದ ಜಗನ್ನಾಥದಾಸರ ಪುಣ್ಯ ದಿನ. ಆರಂಭದಲ್ಲಿ ಅವರನ್ನು ಸ್ಮರಣೆ ಮಾಡಿ ವರದೇಂದ್ರ ತೀರ್ಥರ ಶಿಷ್ಯರಾಗಿ ನ್ಯಾಯಸುಧಾದಿ ಗ್ರಂಥಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ವಿದ್ವಾಂಸರಾಗಿ ಅವರು ಕೃತಿಗಳನ್ನು ರಚನೆ ಮಾಡಿದ್ದು ಅಂತನ್ನುವುದನ್ನು ಕೇಳ್ತೇವೆ. ಅವರ ಹರಿಕಥಾಮೃತ ಸಾರ ಮೊದಲಾದ ಕೃತಿಗಳನ್ನು ನೋಡಿದಾಗ ಅದನ್ನು ಬರೀಬೇಕಾದರೆ ಅವರು ನ್ಯಾಯಸುಧಾದಿ ಸರ್ವಮೂಲ ಗ್ರಂಥಗಳ ಅಧ್ಯಯನ ಇಲ್ಲದ ವ್ಯಕ್ತಿ ಆ ರೀತಿ ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದು ಅದನ್ನು ನೋಡಿದಾಗ ನಮಗೆ ಅರ್ಥವಾಗ್ತದೆ. ವಿಜಯದಾಸರ ಗೋಪಾಲದಾಸರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅವರಿಂದ ಉಪಕೃತರಾಗಿ ದಾಸದೀಕ್ಷೆಯನ್ನ ಪಡೆದು ನೂರಾರು ದೇವರ ನಾಮಗಳನ್ನು ರಚನೆ ಮಾಡಿದವರು, ಅನೇಕ ಮಹಿಮೆಗಳನ್ನು ಸಹ ತೋರಿಸಿದವರು. ಮುಖ್ಯವಾಗಿ ಹರಿಕಥಾಮೃತ ಸಾರದಂತಹ ಉದ್ಗ್ರಂಥವನ್ನು, ಉತ್ಕೃಷ್ಟವಾದ ಕೃತಿಯನ್ನು ಜಗತ್ತಿಗೆ ಕೊಟ್ಟಂತಹ ವ್ಯಕ್ತಿ ಜಗನ್ನಾಥದಾಸರು. ಆ ಜಗನ್ನಾಥದಾಸರ ಹರಿಕಥಾಮೃತ ಸಾರವನ್ನು ಓದ್ತಾ ಇದ್ರೆ ಅಥವಾ ಅದನ್ನು ಪ್ರವಚನ ಅಥವಾ ಪಾಠ ಅಂತ ಹೇಳುವುದು ಅಂತಾದರೆ ಎಲ್ಲ ಸರ್ವಮೂಲದ ಪಾಠ ಹೇಳ್ತಾ ಇದ್ದೇವೇನೋ ಅನ್ನುವಂತೆ ಭಾಸವಾಗ್ತದೆ ಹೇಳುವಂತಹ ವ್ಯಕ್ತಿಗೆ. ಕೆಲವು ಪದ್ಯಗಳು, ಕೆಲವು ವಿಷಯಗಳನ್ನು ಹೇಳುವಾಗ ಛಾಂದೋಗ್ಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, ಭಾಷ್ಯಗಳು ಅವುಗಳನ್ನು ಹೇಳದ ಹೊರತು ಆ ವಾಕ್ಯಗಳನ್ನು ನಾವು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಿವರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅತ್ಯದ್ಭುತವಾದ ಗ್ರಂಥ ಹರಿಕಥಾಮೃತ ಸಾರ. ಟೀಕಾಚಾರ್ಯರ ಪರಿಪೂರ್ಣ ಅನುಗ್ರಹಕ್ಕೆ, ಶ್ರೀಮದಾಚಾರ್ಯರ ಪರಿಪೂರ್ಣ ಅನುಗ್ರಹಕ್ಕೆ ಇದ್ದವರು ಆ ಕೃತಿಯನ್ನ ಬರೆಯಬಹುದು, ಇದ್ದವರು ಮುಂದೆ ಅರ್ಥವನ್ನು ಮಾಡಬಹುದು. ಎಷ್ಟೊಂದು ವಿಷಯಗಳಲ್ಲಿ ಅವರು ಸರ್ವಮೂಲಗಳನ್ನು ಆಧರಿಸಿದ್ದಾರೆ, ಟೀಕಾ ಗ್ರಂಥಗಳನ್ನು ಆಧರಿಸಿದ್ದಾರೆ. ಅಲ್ಲದೆ ರಾಮಾಯಣ, ಮಹಾಭಾರತ, ವಿಷ್ಣು ರಹಸ್ಯ ಮೊದಲಾದ ಕೃತಿಗಳನ್ನು ಆಧರಿಸಿದ್ದಾರೆ ಜಗನ್ನಾಥದಾಸರು ಅಂತನ್ನುವುದನ್ನು ನಾವು ತಿಳಿಯಬಹುದು. ಅವರ ವ್ಯಾಪ್ತವಾದ ಜ್ಞಾನದ ಮಟ್ಟ ನಮಗೆ ಅರ್ಥ ಆಗಬೇಕಾದರೆ ಕೇವಲ ಮೂಲ ಹರಿಕಥಾಮೃತ ಸಾರ ಇಟ್ಟುಕೊಂಡರೆ ಅರ್ಥ ಆಗಲಾರದು. ಅದಕ್ಕೂ ಮೂಲ ಏನಿವೆ ಅದನ್ನು ನೋಡಿದಾಗ ನಮಗೆ ತಿಳಿಲಿಕ್ಕೆ ಸಾಧ್ಯ. ಪರಮಾತ್ಮನ 5 ರೂಪಗಳ ಉಪಾಸನೆಯನ್ನ ಹೇಳ್ತಾರೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಈ ರೂಪಗಳನ್ನು ಉಪಾಸನೆ ಮಾಡುವಂತಹದ್ದು. ಈ ರೂಪಗಳನ್ನ ಎಲ್ಲೆಲ್ಲಿ ಉಪಾಸನೆ ಮಾಡಬೇಕು, ಹೇಗೆ, ಯಾವಾಗ ಯಾರಲ್ಲಿ, ಅದನ್ನೆಲ್ಲ ಉಪನಿಷತ್ತುಗಳಲ್ಲಿ, ಭಾಷ್ಯಗಳಲ್ಲಿ ಹೇಳಿದ್ದಾರೆ. ಛಾಂದೋಗ್ಯ ಆಗಿರಬಹುದು, ತೈತರಿಯ ಆಗಿರಬಹುದು, ಇನ್ನನೇಕ ಉಪನಿಷತ್ತು ಭಾಷ್ಯಗಳಲ್ಲಿ ಹೇಳುತ್ತಾರೆ. ಅವುಗಳನ್ನೇ ಜಗನ್ನಾಥದಾಸರು ಪದ್ಯ ರೂಪದಲ್ಲಿ ತಿಳಿಸಿಕೊಡುತ್ತಾರೆ. ನಮ್ಮ ಶರೀರದ ಒಳಗೆ, ಅದು ಪುರುಷರಾಗಿರಬಹುದು, ಸ್ತ್ರೀಯರಾಗಿರಬಹುದು, ನಮ್ಮ ಶರೀರದ ಒಳಗೇನೆ ಪಂಚರೂಪಗಳನ್ನು ಸ್ಮರಣೆ ಮಾಡುವ ಕ್ರಮ ಇದೆ. ಅಲ್ಲದೆ ಭೋಜನದ ಕಾಲದಲ್ಲಿ ಅನಿರುದ್ಧಾದಿ ರೂಪಗಳನ್ನು ಸ್ಮರಣೆ ಮಾಡುವಂತಹ ಕ್ರಮ ಇದೆ. ಬಟ್ಟೆಯಲ್ಲಿ ಉಡುವ ಬಟ್ಟೆ, ಆ ಬಟ್ಟೆಯ ಒಂದು ಆಕಾರಕ್ಕೆ ಬರಬೇಕಾದರೆ ಅದರ ಹಿಂದಿನ ಅವಸ್ಥೆಗಳು, ಹತ್ತಿ, ಕಳೆದ ಹತ್ತಿ, ನೂಲಾದದ್ದು, ಬಟ್ಟೆಯಾದದ್ದು,
ಈ ಎಲ್ಲ ಅವಸ್ಥೆಗಳನ್ನ ನಾವು ನೋಡ್ತಾ ಹೋದರೆ ಅಲ್ಲೆಲ್ಲ ಬಟ್ಟೆಗಳ ಆಯಾ ಬೇರೆ ಬೇರೆ ಹಂತಗಳಲ್ಲಿ ದೇವರ ವಾಸುದೇವಾದಿ ರೂಪಗಳನ್ನ ಸ್ಮರಣೆ ಮಾಡುವ ವ್ಯವಸ್ಥೆಯನ್ನು ಹೇಳುತ್ತಾರೆ. ಮಳೆ ಬರುತ್ತೆ ಅಂತಂದ್ರೆ ಆ ಮಳೆಯ ಬೇರೆ ಬೇರೆ ಅವಸ್ಥೆಗಳು, ಪೂರ್ವವಾತ ಅಂದ್ರೆ ಮಳೆ ಬರೋಕ್ಕಿಂತ ಮೊದಲು ಸ್ವಲ್ಪ ಗಾಳಿ ಬರುತ್ತದೆ, ಅಲ್ಲೇನು ಭಗವದ್ ರೂಪ ಸ್ಮರಣೆ ಮಾಡಬೇಕು. ಮೋಡದಲ್ಲಿ ಏನು, ಮಳೆಯಲ್ಲಿ ಏನು, ನಿಂತ ಮೇಲೆ ಏನು, ಹೇಗೆ, ಪ್ರತಿಯೊಂದನ್ನು ಉಪನಿಷತ್ತುಗಳು ಹೇಳಿಕೊಟ್ಟಿವೆ. ಅದನ್ನೇ ಆಧರಿಸಿ ಅವರು ತಿಳಿಸಿಕೊಡುತ್ತಾರೆ. ಪ್ರಾಣಿಗಳಲ್ಲಿ ಏನೇನು ಭಗವದ್ ರೂಪಗಳನ್ನ, ಯಾವ ಈ ಪಂಚ ರೂಪಗಳ ಸ್ಮರಣೆ ಮಾಡುವುದು, ಅದೊಂದು ಆ ಭಗವಂತನ 5 ರೂಪಗಳ ಉಪಾಸನ ಬಹಳ ವಿಚಿತ್ರವಾಗಿದೆ. ಅದನ್ನೆಲ್ಲವನ್ನು ಅವರು ತಿಳಿಸಿಕೊಡುತ್ತಾರೆ. ಅವರು ಹೇಳುವಂತಹ ದತ್ತ ಸ್ವಾತಂತ್ರ್ಯ ವಿಚಾರ ಅದೊಂದು ಬಹಳಷ್ಟು ಸುದೀರ್ಘವಾಗಿ ಚರ್ಚಿಸಲ್ಪಟ್ಟಂತಹ ವಿಷಯ. ಅದು ಆ ದತ್ತ ಸ್ವಾತಂತ್ರ್ಯದ ವಿಚಾರಗಳನ್ನ ಅವರೇ ಸ್ಪಷ್ಟವಾಗಿ ಪ್ರತಿಜ್ಞೆ ಮಾಡಿ ಹೇಳುತ್ತಾರೆ. ನಾನು ಇದನ್ನೇನು ಹೇಳ್ತಾ ಇದ್ದೇನೆ, ಇದನ್ನ ವಿಷ್ಣು ರಹಸ್ಯದಲ್ಲಿ ಇಂದ್ರದ್ಯುಮ್ನಾದಿಗಳ ಒಂದು ಸಂವಾದದಲ್ಲಿ ಬಂದಂತಹ ಭೃಗು ಇಂದ್ರದ್ಯುಮ್ನರ ಸಂವಾದದಲ್ಲಿ ಬಂದ ವಿಷಯ ಅದು. ಅದನ್ನೇ ನಾನು ನಿಮಗೆ ಹೇಳುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಆ ದತ್ತ ಸ್ವಾತಂತ್ರ್ಯದ ವಿಷಯಗಳನ್ನ ಅಂಕೆ ಸಂಖ್ಯೆಯನ್ನೆಲ್ಲ ಕೊಡುತ್ತಾರೆ. ದೇವರ ಸ್ವಾತಂತ್ರ್ಯ, ಅದರಲ್ಲಿನ ಒಂದು ಅಂಶ, ಅದನ್ನ 100 ಭಾಗ ಮಾಡೋದು, ಅದನ್ನು ಭಾಗ ಮಾಡೋದು, ಅದನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಇಟ್ಟ, ಏನೇನು ಮಾಡಿದ, ಇದೆಲ್ಲ ವಿಷಯಗಳನ್ನ ಜಗನ್ನಾಥದಾಸರು ಏನು ಹೇಳ್ತಾರೆ, ಅದಕ್ಕೆಲ್ಲದಕ್ಕೂ ಮೂಲಭೂತವಾಗಿ ವಿಷ್ಣು ರಹಸ್ಯ ಇದೆ ಅಂತಾರೆ. ಪ್ರಕಾಶ ಸಂಹಿತಾದಲ್ಲಿ ಬಂದಂತಹ 100 ವಿಷಯಗಳನ್ನ ಅವರು ಹರಿಕಥಾಮೃತ ಸಾರದಲ್ಲಿ ಹೇಳುತ್ತಾರೆ. ಅಂದರೆ ಅವರ ವ್ಯಾಪ್ತವಾದ ಜ್ಞಾನ ಅದು ಆಶ್ಚರ್ಯ ತರಿಸುವಂತಹದ್ದು, ಬಹಳ ಆಶ್ಚರ್ಯವನ್ನುಂಟು ಮಾಡುವಂತಹದ್ದು. ಸಾಮಾನ್ಯವಾಗಿ ಈ ಹರಿಕಥಾಮೃತ ಸಾರದಂತಹ ಕೃತಿಯನ್ನ ಬಿಟ್ಟರೆ ಇಷ್ಟೊಂದು ಕನ್ನಡದ ಒಂದು ಕೃತಿಗೆ, ಪದ್ಯ ರೂಪದ ಕೃತಿಗೆ ವ್ಯಾಖ್ಯಾನಗಳು, ಇಷ್ಟೊಂದು ಸಂಖ್ಯೆಯಲ್ಲಿ ವ್ಯಾಖ್ಯಾನಗಳು ಬಂದದ್ದೇ ಇಲ್ಲ. ಅದು ಹರಿಕಥಾಮೃತ ಸಾರದ ವಿಶೇಷತೆ. ಆ ಹರಿಕಥಾಮೃತ ಸಾರದಲ್ಲಿ ಏನು ಹೇಳಿದ್ದಾರೋ ಕನ್ನಡದ ಕೃತಿ, ಅದಕ್ಕೆ ಸಂಸ್ಕೃತದ ವ್ಯಾಖ್ಯಾನಗಳು ಕೂಡ ಹೊರಟು. ಬಹಳ ವಿಚಿತ್ರ ಇದೆ. ಸಂಸ್ಕೃತದಲ್ಲಿ ಇರುವಂತಹ ಗ್ರಂಥಗಳಿಗೆ ಕನ್ನಡದಲ್ಲಿ ವ್ಯಾಖ್ಯಾನಗಳನ್ನು ನಾವು ನೋಡ್ತೀವಿ, ವಿವರಣೆಯನ್ನ, ಅನುವಾದಗಳನ್ನು ನೋಡ್ತೀವಿ. ಆದರೆ ಇದಕ್ಕೆ ಸಂಸ್ಕೃತ ಅಲ್ಲ, ಕನ್ನಡದ ಪದ್ಯಗಳು, ಆದರೂ ಅದಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಅಂತಾರೆ. ಬಹುಶಃ ನನಗನ್ನಿಸ್ತದೆ ಆ ಹರಿಕಥಾಮೃತ ಸಾರ ಹೇಳಿ ಕನ್ನಡ ಅಷ್ಟೇ. ಅದು ಊ ಅಂತ ಬಂದರೆ ಕನ್ನಡ, ಊ ಬಿಟ್ಟುಬಿಟ್ರೆ ಸಂಸ್ಕೃತ. ನೀವು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ, ಅದರೊಳಗೆ ಕನ್ನಡ ಶಬ್ದ ತೋರಿಸ್ಬಿಡ್ರಿ ನೀವು. ಪ್ರತಿಯೊಂದು ಸಂಸ್ಕೃತ ಶಬ್ದವೇ ಅದು. ಶ್ರೀ ರಮಣಿ ಸಂಸ್ಕೃತ ಶಬ್ದಗಳು. ಕರಚರಣ, ಕರ ಅಂದ್ರೂ ಸಂಸ್ಕೃತ, ಚರಣ ಅಂದ್ರೂ ಸಂಸ್ಕೃತ, ಕಮಲ ಅಂದ್ರೂ ಸಂಸ್ಕೃತ, ಎಲ್ಲ ಸಂಸ್ಕೃತನೇ ಅದು. ಅದು ವಿಭಕ್ತಿ 1-2 ಶಬ್ದಗಳು ಸೇರ್ಕೊಂಡ್ಬಿಟ್ರೆ ಅದು ಕನ್ನಡ ಆಗಿಬಿಡುತ್ತೆ. ವಿಭಕ್ತಿ ಪ್ರತ್ಯಯ ತೆಗೆದುಬಿಟ್ರೆ ಸಂಸ್ಕೃತನೇ. ಪರಿಪೂರ್ಣ ಮಟ್ಟದಲ್ಲಿ 80% ನಾವು ಸಂಸ್ಕೃತದ ಶಬ್ದಗಳನ್ನೇ ಅವರು ಆ ಗ್ರಂಥದಲ್ಲಿ ಇಟ್ಟದ್ದನ್ನು ನೋಡಿದ್ವಿ. ಹಾಗಾಗಿ ಅದಕ್ಕೆ ಸಂಸ್ಕೃತದ ವ್ಯಾಖ್ಯಾನ ಬಂದದ್ದು ಅಂತಂದ್ರೆ ಅದೇನು ಆಶ್ಚರ್ಯ ಪಡಬೇಕಾದದ್ದು ಇಲ್ಲ. ಸುಧಾ ಓದಿ ಪದ ನೋಡು ಹಾಡು ಅಂತೇನು ಪ್ರಾಚೀನರು ಹೇಳಿದ್ದಾರೆ, ಅದು ಹರಿಕಥಾಮೃತ ಸಾರಕ್ಕೆ ನೇರವಾಗಿ ಹೊಂದಿಕೆಯಾಗುವಂತಹ ಮಾತು. ಮಳೆಯ ನೀರೋಣಿಯಲ್ಲಿ ಪರಿಯಲು ಬಳಸರು ಊರೊಳಗಿದ್ದ ಜನರು, ಅದೇ ನೀರು ಗಂಗೆಯನ್ನ ಸೇರಿತು ಅಂತಂದ್ರೆ ಮಜ್ಜನ ಪಾನ ಗೈದಪರು ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ನೇರವಾಗಿ ಟೀಕಾಚಾರ್ಯರ ಮಾತು ಆಧಾರ ಅವರಿಗೆ. ಗಂಗಾ ಸಂಗೇನ ನೈರ್ಮಲ್ಯಂ ರಥ್ಯಾದ್ಭಿರ್ ಲಭ್ಯತೆ ಯಥ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಹ ಅಂತ ಟೀಕಾಚಾರ್ಯರು ಆಡುವ ಮಾತು. ಭಾದ್ರಪದ ಮಾಸ ಮಹಾತ್ಮೆ ಇದೆಯಲ್ಲ,
ಆ ಮಾಸ ಮಹಾತ್ಮೆಯಲ್ಲಿನೂ ಇದೇ ದೃಷ್ಟಾಂತವೊಂದನ್ನು ಕೊಟ್ಟಿದ್ದಾರೆ. ಇದೇ ದೃಷ್ಟಾಂತವೂ ಕೂಡ ಇದೆ. ಗಂಗಾ ಸಂಗೇನ ನೈರ್ಮಲ್ಯಂ ಅಂತೇಳಿ ಇದೆಯಲ್ಲ, ಅದೇ ರೀತಿಯ ಶ್ಲೋಕ ಅಲ್ಲೂ ಕೂಡ ಇದೆ. ಅಂದರೆ ಜಗನ್ನಾಥದಾಸರು ಟೀಕಾ ಗ್ರಂಥಗಳಾಗಿರಬಹುದು, ಮೂಲ ಗ್ರಂಥಗಳಾಗಿರಬಹುದು, ಅದೆಲ್ಲದರ ಹಿಡಿತವನ್ನ ಇಟ್ಟುಕೊಂಡೇ ಅವರು ಆ ಕೃತಿಯನ್ನು ಮಾಡಿದ್ದಾರೆ. ಒಂದೇ ಒಂದು ಮಾತು ಹೇಳಿ ಮುಂದೆ ಹೋಗ್ತೇನೆ ಭಾಗವತಕ್ಕೆ. ಅವರು ಈ ದೃಷ್ಟಾಂತಗಳನ್ನು ಕೊಡುವುದರಲ್ಲಿ ಸಿದ್ಧಹಸ್ತರು. ಮಹಾ ಪ್ರಮೇಯಗಳು, ಆ ಪ್ರಮೇಯಗಳನ್ನು ನಮಗೆ ಸರಳವಾಗಿ ಅರ್ಥ ಆಗಿರಬೇಕು. ಬಹಳ ಸರಳವಾಗಿ ಅರ್ಥ ಆಗಿರುವಂತೆ ತಿಳಿಸಲಿಕ್ಕೆ ಅವರು ಕೊಡುವ ದೃಷ್ಟಾಂತಗಳೇನಿವೆ ಬಹಳ ಸೊಗಸವು. ದೇವರು ಸೃಷ್ಟಿಯನ್ನ ಮಾಡ್ತಾನೆ, ಲಯವನ್ನ ಮಾಡ್ತಾನೆ. ಮುಂದೆ ಸೃಷ್ಟಿ ಕ್ರಮದ ಬಗ್ಗೆ ಹೇಳಿಕ್ಕೆ ಹೋಗ್ತೇವೆ. ಆ ಸೃಷ್ಟಿ ಮಾಡಿದಾಗ, ಲಯ ಮಾಡಿದಾಗ ದೇವರಿಗೆ ಎರಡೂ ಕಾಲದಲ್ಲಿನೂ ಅಷ್ಟೇ ಸಂತೋಷ, ದುಃಖ ಇಲ್ಲ. ಅವನಿಗೆ ದುಃಖ ದೇವರಿಗೆ ಇಲ್ಲ. ಕಟ್ಟುವಾಗ ನಮಗೆ ಸಂತೋಷ, ಬೀಳಿಸುವಾಗ ದುಃಖ ಆಗ್ತದೆ. ದೇವರಿಗೆ ಹಾಗಿಲ್ಲ. ಸೃಷ್ಟಿ ಮಾಡಿದರೂ ಸಂತೋಷ, ಲಯ ಮಾಡಿದರೂ ಸಂತೋಷ, ಅಷ್ಟೇ ಆನಂದವಾಗಿ ಉತ್ಸಾಹದಿಂದನೇ ಮಾಡ್ತಾನೆ ಲಯವನ್ನ. ಜಗನ್ನಾಥದಾಸರ ದೃಷ್ಟಾಂತ ಕೊಡುವಾಗ ಮನೆ ಮುಂದೆ ಹಾಕಿದ ಮರಳು ಇರುತ್ತಲ್ಲಪ್ಪ, ಮರಳು, ಆ ಮರಳಿನಲ್ಲೇ ಹುಡುಗರೆಲ್ಲ ಆಟ ಮನೆ ಕಟ್ಟಬೇಕು ಅಂತ ಮಾಡಿರ್ತಾರೆ, ಮರಳಿಟ್ಟಿರ್ತಾರೆ. ಮಕ್ಕಳು, ಬೀದಿ ಮಕ್ಕಳೆಲ್ಲ ಬಂದು ಆ ಮಣ್ಣನ್ನು ತಗೊಂಡು ಅಲ್ಲೇ ಒಂದೇನೋ ಸಣ್ಣದಾಗಿ ಮನೆ ಕಟ್ಟಿದಂಗೆ ಮಾಡ್ತಾರೆ. ಎಲ್ಲ ಕಟ್ಟಿ ಆಟ ಆಡಿ ಒಂದು ತಾಸುಗಟ್ಟಲೆ ಆಟ ಆಡಿ ಅವರನ್ನು ಕರೀತಾರೆ, ಬರೆಯಪ್ಪ ಟೈಮ್ ಆತು, ಓದ್ಕೋದು ಬರ್ರಿ, ಕೂಡು ಬರ್ರಿ ಅಂತ. ಎಷ್ಟು ಉತ್ಸಾಹದಿಂದ ಕಟ್ಟಿದ್ರು ಅಷ್ಟೇ ಉತ್ಸಾಹದಿಂದ ಅದನ್ನ ಎಲ್ಲ ಹಾಳು ಮಾಡಿ ಮನೆಗೆ ಹೋಗ್ಬಿಡ್ತಾರೆ. ಸೃಷ್ಟಿನೂ ಅಷ್ಟೇ ಉತ್ಸಾಹದಿಂದ, ಲಯವನ್ನೂ ಅಷ್ಟೇ ಉತ್ಸಾಹದಿಂದ ಮಕ್ಕಳು ಮಾಡ್ತಾರೆ. ಅದರಂಗೆ ದೇವರು ಮಾಡ್ತಾನೆ. ಎಷ್ಟು ಸರಳ ಗೊತ್ತಾಗ್ಬಿಡುತ್ತೆ ನಮ್ಮ ಕಥೆಗೆ. ಇದನ್ನೇ ಪುರಾಣಗಳನ್ನ, ವೇದಗಳನ್ನ, ಉಪನಿಷತ್ತುಗಳಲ್ಲಿ ಅಧ್ಯಯನ ಮಾಡಬೇಕು ಅಂದ್ರೆ ಬಹಳ ಶ್ರಮ ಪಡಬೇಕು. ಅದು ಯಾಕೆ ಸೃಷ್ಟಿ, ಅದು ಯಾಕೆ ದುಃಖ, ಅದು ಯಾಕೆ ಆಗ್ಲಿಲ್ಲ, ಅದು ಹೆಂಗೆ ಯಾಕಾಯ್ತು, ಇದು ಹಿಂಗೆ ಯಾಕಾಯ್ತು, ಬಹಳ ಚರ್ಚೆ ಮಾಡಬೇಕು. ಸರಳ ದೃಷ್ಟಾಂತಗಳನ್ನು ಕೊಡ್ತಾರೆ ಮಹಾನುಭಾವರು. ಇಂಥದ್ದು ನೂರಾರು ದೃಷ್ಟಾಂತಗಳ ಮೂಲಕವಾಗಿ ಶಾಸ್ತ್ರೀಯ ಪ್ರಮೇಯಗಳನ್ನು ಪ್ರತಿಪಾದನೆ ಮಾಡಿದ ಮಹಾನುಭಾವರು ಜಗನ್ನಾಥದಾಸರು. ಅವರ ಸ್ಮರಣೆಯನ್ನು ಮಾಡುತ್ತಾ ಅವರ ಆರಾಧನಾ ಕಾಲ, ವಿಶೇಷವಾಗಿ ಅವರ ಅನುಗ್ರಹವನ್ನು ಬಯಸ್ತೇನೆ. ವಾಸ್ತವಿಕವಾಗಿ ನನ್ನದೊಂದು ಆಲೋಚನೆಯೂ ಕೂಡ ಇತ್ತು. ಹರಿಕಥಾಮೃತ ಸಾರಕ್ಕೂ ಭಾಗವತಕ್ಕೂ ಒಂದಿಷ್ಟು ನೇರವಾದ ಸಂಬಂಧ ಇದೆ, ಬಹಳ ಸಂಬಂಧ ಇದೆ. ಎಷ್ಟೋ ಶ್ಲೋಕಗಳು ಜಗನ್ನಾಥದಾಸರು ಭಾಗವತದ್ದನ್ನು ಹಂಗೇ ಇಟ್ಟಾರ. ಅದು ಹೆಂಗದನೋ ಭಾಗವತ, ಅದನ್ನು ಹಾಗೆ ಕನ್ನಡದಲ್ಲಿ, ಅಂದರೆ ಹಿಂದೆ ಹೇಳಿದಂಥ ಅನ್ನು ಸೇರಿಸಿ ಕೃತಿ ರೂಪದಲ್ಲಿ ಮಾಡಿದ್ದಾರೆ. ಬೇಕಾದಷ್ಟೇ ಇವೆ. ಅದನ್ನೇ ಒಂದು ಸಾರಿ ಅದೇ ವಿಷಯ ಜಗನ್ನಾಥದಾಸರು ಭಾಗವತ ಅಷ್ಟೇ ಇಟ್ಟುಕೊಂಡು ನೀವು ವಿಚಾರ ಮಾಡ್ತಾ ಹೋಗ್ರಿ, ವಾರ ಅಲ್ಲ 10 ದಿವಸ ಆದರೂ ಮುಗಿಯುವುದಿಲ್ಲ. ಅಷ್ಟು ವಿಷಯಗಳನ್ನು ನಾವು ಅಲ್ಲಿ ಹುಡುಕಿ ತೆಗಿಬಹುದು. ನನಗೆ ಸಮಯ ಇಲ್ಲ ಅನ್ನುವುದಕ್ಕಾಗಿ ಮುಂದೆ ಹೋಗ್ತಾ ಇದ್ದೀನಿ ಇಷ್ಟೇ. ಬಹಳಷ್ಟು ಅದರಲ್ಲಿ ನಾವು ತಿಳಿಲಿಕ್ಕೆ ಸಾಧ್ಯ. ಆ ಮಹಾನುಭಾವರ ಅನುಗ್ರಹವನ್ನು ಪ್ರಾರ್ಥಿಸಿ ಮುಂದೆ ಹೋಗೋಣ.